ಎಸೆನು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ದಿನಾಂಕ ಕೂಡ ನಿಗದಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಪತ್ರಕರ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ನಾವು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಧರ್ಮಸ್ಥಳದ ತಲೆಬುರುಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರ ಅಥವಾ ಎಸ್ಐಟಿ ವಿರುದ್ಧ ಸಮಾವೇಶವಲ್ಲ. ಕೇಸ್ ಸಂಬಂಧ ಹೊಸ ಸಾಕ್ಷಿಗಳು ದಿನೇ ದಿನೇ ಹುಟ್ಟಿಕೊಳ್ತಾ ಇದ್ದಾವೆ. ಮುಸುಕುದಾರಿ ಬಾಹುಬಲಿ ಬೆಟ್ಟದವರೆಗೆ ಕೂಡ ಇದೀಗ ಸ್ಥಳವನ್ನ ಗುರುತಿಸ್ತಾ ಇದ್ದಾನೆ. ನಾಳೆ ಅಣ್ಣಪ್ಪ ಬೆಟ್ಟದಲ್ಲೂ ಕೂಡ ಗೆಲುವು ಹೇಳ್ತಾನೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ವಸಂತ ಗಿಳಿಯಾರ್. ಹಾಗಾಗಿ ನಾವು ಇದೀಗ ಕೂಡ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ ಅಂತಕ್ಕಂತಹ ಮಾತನ್ನ ವಸಂತ ಗಿಳಿಯಾರ್ ಹೇಳಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ ಈ ಮುಸುಗುದಾರಿ ಹೇಳಿದಂತಹ ಒಂದು ಜಾಗಗಳಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ಒಂದ್ ಕಡೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈ ಒಂದು ಕೇಸಲ್ಲಿ ಜಿಪಿಆರ್ ಕೂಡ ಎಂಟ್ರಿ ಆಗಿರುವಂತದ್ದು. ಈ ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿ ನಮ್ಮ ಜೊತೆಗೆ ಪತ್ರಕರ್ತರಾಗಿರುವಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಜಿಪಿಆರ್ ಬಂದಿದೆ, ಈ ಮುಸುಗುದಾರಿ ಹೇಳಿದಂತಹ ಜಾಗದಲ್ಲಿ ಹುಡುಕಾಟ ನಡೀತಾ ಇದೆ, ಮುಂದೇನು ಅಂತ ಈಗ ಮುಂದೇನು ಅಂತೇಳಿ ಎಸ್ಐಟಿ ಅಧಿಕಾರಿಗಳ ಮಾರ್ಗದರ್ಶನ ಹೇಗಿರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದು ಮುಸುಗುದಾರಿ ವ್ಯಕ್ತಿ ಹೇಳದಲ್ಲೆಲ್ಲ ಅಗಿತಾ ಇದ್ದಾರೆ. ಹತ್ರ ಬಾಹುಬಲಿ ಬೆಟ್ಟಕ್ಕೆ 50 ಮೀಟರ್ ಇರಲು ಬಂದಿದ್ದಾರೆ. ಬಾಹುಬಲಿ ಬೆಟ್ಟ ತನಕ ಜೆಸಿಬಿ ನುಗ್ಸಿದ್ದಾರೆ. ಇನ್ನು ಅವ್ನು ನಾಳೆ ಅಣ್ಣಪ್ಪ ಬೆಟ್ಟ ಅಂತಾನೆ, ನಾಡಿದ್ದು ಧರ್ಮಸ್ಥಳ ದೇವಸ್ಥಾನದ ಎದುರಂತಾನೆ, ನಾಡಿದ್ದು ಗರ್ಭಗುಡಿ ಅಂತಾನೆ. ಇವರು ಅಗಿತಾರ? ಇದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಈ ಪ್ರಗತಿ ಕಾಣಿಸ್ತಾ ಇದೆ ನನಗೆ. ತುಂಬಾ ನಾಡಿನ ಬಹಳ ಪ್ರಮುಖರು, ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಆತನನ್ನ ಮಧ್ಯಂತರದಲ್ಲಿ ಒಂದು ತನಿಖೆಗೆ ಒಳಪಡಿಸಬೇಕು. ಅವನು ಹೇಳಿದ 15 ಪಾಯಿಂಟ್ಗಳಾಗಲಿ 16 ಪಾಯಿಂಟ್ಗಳಾಗಲಿ ಯಾವ ಪೂರಕವಾದಂತಹ ಅಂಶಗಳು ಸಿಕ್ಕಲಿಲ್ಲ. ಹಾಗಿದ್ದಾಗ ಅವನು ಇನ್ನೊಂದು 1000 ಪಾಯಿಂಟ್ಗಳನ್ನು ತೋರಿಸ್ತಾ ಹೋದ್ರೆ ಇವರು ಅಗಿತಾ ಇರೋದ. ಈಗ ನಮ್ಮಲ್ಲೆಲ್ಲ 10 ಅಡಿ ಆಳಕ್ಕೆ ಆಗಿದ್ರೆ ಬಾವಿಯಲ್ಲಿ ನೀರು ಬರ್ತದೆ. ನಮ್ಮಲ್ಲಿ ಇವರು 10 ಅಡಿ ಆಳಕ್ಕೆ ಅಗಿತಾರೆ, 20 ಅಡಿ ಅಗಲಕ್ಕೆ ಅಗಿತಾರೆ ಅಂತ ಹೇಳಿದ್ರೆ ಒಂದೊಂದು ಪಾಯಿಂಟಿಗೆ ಹೆಚ್ಚು ಕಮ್ಮಿ 5 ರಿಂದ 10 ಲಕ್ಷ ವೆಚ್ಚ ಆಗ್ತಾ ಇದೆ. ನೂರಾರು ಜನ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ವಾಹನಗಳು ಅಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. 4 IPS ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರುವಂತದ್ದು ಸರ್ಕಾರ. ಇದೆಲ್ಲ ಒಂದು ದುರ್ವಿನಿಯೋಗ ಆಗ್ತಾ ಇದೆ. ಬಹಳ ಇದು ಹಾಸ್ಯಾಸ್ಪದ ಅನ್ಸುತ್ತೆ ನನಗೆ. ಈಗ ಮತ್ತೊಂದು ಕಡೆ ಹೊಸ ಸಾಕ್ಷಿಗಳು ನಾವು ಸಾಕ್ಷಿ ಹೇಳ್ತಿದ್ದಂತ ಬರ್ತಿದ್ದಾರೆ. ದಿನಕ್ಕೊಬ್ರು ಕೂಡ ಬರ್ತಿರುವಂತದ್ದು. ತಾವು ಹೇಳಿದಾಗಿದೆ ಎಲ್ಲೋ ಷಡ್ಯಂತ್ರನ ಅಥವಾ ಇದೆಲ್ಲ ನಿಜವಾದಂತ ಸಾಕ್ಷಿಗಳು ಅನ್ಸುತ್ತೆ? ನೋಡಿ ಸರ್, ಈಗ ಸಾಕ್ಷಿ ಅನ್ನೋದು ಈಗ ಯಾರ ಮೇಲೆ ನಾವೊಂದು ಕೇಸನ್ನ ಹಾಕೋದು ಬಹಳ ಸುಲಭ. ಆದ್ರೆ ಅದು ಕೋರ್ಟ್ ಅಲ್ಲಿ ಟ್ರಯಲ್ ಆಗತ್ತೆ, ಆ ನಂತರ ವಿಚಾರಣೆ ಒಳಪಡ್ತದೆ. ಇದು ಸಾಕ್ಷಿ ನಾವಿದೀವಿ ಅಂತ ಹೇಳಿದ ತಕ್ಷಣ ಅದು ನಿಜವ ಸುಳ್ಳ ಅಂತ ನೋಡ್ಬೇಕಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಒಂದು 12-13 ವರ್ಷಗಳ ಕಾಲ ಪತ್ತೆ ಇಲ್ಲದ ಇವರು ಈಗ ಸಾಕ್ಷಿ ಅಂತೇಳಿ ಈ ಹೋರಾಟದ ಸಮಿತಿಯಲ್ಲಿರುವವರೇ ಬರ್ತಾ ಇರುವಂತದ್ದು. ಇಷ್ಟು ದಿನ ಹೋರಾಟ ಮಾಡ್ತೇನೆ ಅಂತೇಳಿ ಹೇಳಿದಂತ ಜಯಂತ್ ತಂಗಚ್ಚನ್ ಎನ್ನುವಂತ ವ್ಯಕ್ತಿ, ಆತನನ್ನು ಪ್ರಶ್ನೆ ಮಾಡಿದ್ರೆ ನನಗೆ ಸಾಕ್ಷಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ನಮ್ಮ ಮೇಲೆ ದೂರನ್ನು ದಾಖಲು ಮಾಡ್ತಾನೆ. ಈ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ಧಕ್ಕೆ ಆಗುವಂತ ಪರಿಸ್ಥಿತಿ ಇದೆ. ಈಗ ಸಾಕ್ಷಿ ಇವರೇ ಮಾಡುವಂತ ಸೃಷ್ಟಿ. ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಏನು ಎಡಪಂಥೀಯರೆಲ್ಲ ಸೇರ್ಕೊಂಡಿದ್ದಾರಲ್ಲ, ಅವರು ಯಾರನ್ನ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ. ಈಗ ಭೀಮಾ ಅಂತೇಳಿ ಒಬ್ಬನಿಗೆ ಅನಾಮಿಕನ್ ಕರ್ಕೊಂಡು ಬರಲಿಲ್ವಾ? ಅದು ಕೂಡ ನನಗೆ ಅನುಮಾನ ಇದೆ. ಇದು ಷಡ್ಯಂತ್ರದ ಒಂದು ಭಾಗವಾಗಿ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ಆರೋಪ ಮಾಡುದು. ಇಷ್ಟು ವಸಂತ ಗಿಳಿಯಾರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ. ಎಸೆನು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ದಿನಾಂಕ ಕೂಡ ನಿಗದಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಪತ್ರಕರ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ನಾವು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಧರ್ಮಸ್ಥಳದ ತಲೆಬುರುಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರ ಅಥವಾ ಎಸ್ಐಟಿ ವಿರುದ್ಧ ಸಮಾವೇಶವಲ್ಲ. ಕೇಸ್ ಸಂಬಂಧ ಹೊಸ ಸಾಕ್ಷಿಗಳು ದಿನೇ ದಿನೇ ಹುಟ್ಟಿಕೊಳ್ತಾ ಇದ್ದಾವೆ. ಮುಸುಕುದಾರಿ ಬಾಹುಬಲಿ ಬೆಟ್ಟದವರೆಗೆ ಕೂಡ ಇದೀಗ ಸ್ಥಳವನ್ನ ಗುರುತಿಸ್ತಾ ಇದ್ದಾನೆ. ನಾಳೆ ಅಣ್ಣಪ್ಪ ಬೆಟ್ಟದಲ್ಲೂ ಕೂಡ ಗೆಲುವು ಹೇಳ್ತಾನೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ವಸಂತ ಗಿಳಿಯಾರ್. ಹಾಗಾಗಿ ನಾವು ಇದೀಗ ಕೂಡ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ ಅಂತಕ್ಕಂತಹ ಮಾತನ್ನ ವಸಂತ ಗಿಳಿಯಾರ್ ಹೇಳಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ ಈ ಮುಸುಗುದಾರಿ ಹೇಳಿದಂತಹ ಒಂದು ಜಾಗಗಳಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ಒಂದ್ ಕಡೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈ ಒಂದು ಕೇಸಲ್ಲಿ ಜಿಪಿಆರ್ ಕೂಡ ಎಂಟ್ರಿ ಆಗಿರುವಂತದ್ದು. ಈ ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿ ನಮ್ಮ ಜೊತೆಗೆ ಪತ್ರಕರ್ತರಾಗಿರುವಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಜಿಪಿಆರ್ ಬಂದಿದೆ, ಈ ಮುಸುಗುದಾರಿ ಹೇಳಿದಂತಹ ಜಾಗದಲ್ಲಿ ಹುಡುಕಾಟ ನಡೀತಾ ಇದೆ, ಮುಂದೇನು ಅಂತ ಈಗ ಮುಂದೇನು ಅಂತೇಳಿ ಎಸ್ಐಟಿ ಅಧಿಕಾರಿಗಳ
ಮಾರ್ಗದರ್ಶನ ಹೇಗಿರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಮುಸುಗಧಾರಿ ವ್ಯಕ್ತಿ ಹೇಳದಲ್ಲೆಲ್ಲ ಅಗಿತಾ ಇದ್ದಾರೆ. ಹತ್ರ ಬಾಹುಬಲಿ ಬೆಟ್ಟಕ್ಕೆ 50 ಮೀಟರ್ ಇರಲು ಬಂದಿದ್ದಾರೆ. ಬಾಹುಬಲಿ ಬೆಟ್ಟ ತನಕ JCB ನುಗ್ಸಿದ್ದಾರೆ. ಇನ್ನು ಅವ್ನು ನಾಳೆ ಅನ್ನಪ್ಪ ಬೆಟ್ಟ ಅಂತಾನೆ, ನಾಡಿದ್ದು ಧರ್ಮಸ್ಥಳ ದೇವಸ್ಥಾನದ ಎದುರಂತಾನೆ, ನಾಡಿದ್ದು ಗರ್ಭಗುಡಿ ಅಂತಾನೆ. ಇವ್ರು ಅಗಿತಾರ? ಇದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಈ ಪ್ರಗತಿ ಕಾಣಿಸ್ತಾ ಇದೆ ನನಗೆ. ತುಂಬಾ ನಾಡಿನ ಬಹಳ ಪ್ರಮುಖರು, ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಆತನನ್ನ ಮಧ್ಯಂತರದಲ್ಲಿ ಒಂದು ತನಿಖೆಗೆ ಒಳಪಡಿಸಬೇಕು. ಅವನು ಹೇಳಿದ 15 ಪಾಯಿಂಟ್ಗಳಾಗಲಿ 16 ಪಾಯಿಂಟ್ಗಳಾಗಲಿ ಯಾವ ಪೂರಕವಾದಂತಹ ಅಂಶಗಳು ಸಿಕ್ಕಲಿಲ್ಲ. ಹಾಗಿದ್ದಾಗ ಅವನು ಇನ್ನೊಂದು 1,000 ಪಾಯಿಂಟ್ಗಳನ್ನು ತೋರಿಸ್ತಾ ಹೋದ್ರೆ ಇವರು ಅಗಿತಾ ಇರೋದ? ಈಗ ನಮ್ಮಲ್ಲೆಲ್ಲ 10 ಅಡಿ ಆಳಕ್ಕೆ ಆಗಿದ್ರೆ ಬಾವಿಯಲ್ಲಿ ನೀರು ಬರ್ತದೆ. ನಮ್ಮಲ್ಲಿ ಇವರು 10 ಅಡಿ ಆಳಕ್ಕೆ ಅಗಿತಾರೆ, 20 ಅಡಿ ಅಗಲಕ್ಕೆ ಅಗಿತಾರೆ ಅಂತ ಹೇಳಿದ್ರೆ ಒಂದೊಂದು ಪಾಯಿಂಟಿಗೆ ಹೆಚ್ಚು ಕಮ್ಮಿ 5 ರಿಂದ 10 ಲಕ್ಷ ವೆಚ್ಚ ಆಗ್ತಾ ಇದೆ. ನೂರಾರು ಜನ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ವಾಹನಗಳು ಅಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. 4 IPS ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರುವಂತದ್ದು ಸರ್ಕಾರ. ಇದೆಲ್ಲ ಒಂದು ದುರ್ವಿನಿಯೋಗ ಆಗ್ತಾ ಇದೆ. ಬಹಳ ಇದು ಹಾಸ್ಯಾಸ್ಪದ ಅನ್ಸುತ್ತೆ ನನಗೆ. ಈಗ ಮತ್ತೊಂದು ಕಡೆ ಹೊಸ ಸಾಕ್ಷಿಗಳು ನಾವು ಸಾಕ್ಷಿ ಹೇಳ್ತಿದ್ದಂತ ಬರ್ತಿದ್ದಾರೆ. ದಿನಕ್ಕೊಬ್ರು ಕೂಡ ಬರ್ತಿರುವಂತದ್ದು. ತಾವು ಹೇಳಿದಾಗಿದೆ ಎಲ್ಲೋ ಷಡ್ಯಂತ್ರಣ ಅಥವಾ ಇದೆಲ್ಲ ನಿಜವಾದಂತ ಸಾಕ್ಷಿಗಳು ಅನ್ಸುತ್ತೆ? ನೋಡಿ ಸರ್, ಈಗ ಸಾಕ್ಷಿ ಅನ್ನೋದು, ಈಗ ಯಾರ ಮೇಲೆ ನಾವೊಂದು ಕೇಸನ್ನ ಹಾಕೋದು ಬಹಳ ಸುಲಭ. ಆದ್ರೆ ಅದು ಕೋರ್ಟ್ ಅಲ್ಲಿ ಟ್ರಯಲ್ ಆಗತ್ತೆ, ಆ ನಂತರ ವಿಚಾರಣೆಗೆ ಒಳಪಡ್ತದೆ. ಇದು ಸಾಕ್ಷಿ ನಾವಿದೀವಿ ಅಂತ ಹೇಳಿದ ತಕ್ಷಣ ಅದು ನಿಜವ ಸುಳ್ಳ ಅಂತ ನೋಡ್ಬೇಕಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಒಂದು 12-13 ವರ್ಷಗಳ ಕಾಲ ಪತ್ತೆ ಇಲ್ಲದ ಇವರು ಈಗ ಸಾಕ್ಷಿ ಅಂತೇಳಿ ಈ ಹೋರಾಟದ ಸಮಿತಿಯಲ್ಲಿರುವವರೇ ಬರ್ತಾ ಇರುವಂತದ್ದು. ಇಷ್ಟು ದಿನ ಹೋರಾಟ ಮಾಡ್ತೇನೆ ಅಂತೇಳಿ ಹೇಳಿದಂತ ಜಯಂತ್ ತಂಗಚ್ಚನ್ ಎನ್ನುವಂತ ವ್ಯಕ್ತಿ, ಆತನನ್ನು ಪ್ರಶ್ನೆ ಮಾಡಿದ್ರೆ ನನಗೆ ಸಾಕ್ಷಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೇಳಿ ಒಂದು ನಮ್ಮ ಮೇಲೆ ದೂರನ್ನು ದಾಖಲು ಮಾಡ್ತಾನೆ. ಈ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ಧಕ್ಕೆ ಆಗುವಂತ ಪರಿಸ್ಥಿತಿ ಇದೆ. ಈಗ ಸಾಕ್ಷಿ ಇವರೇ ಮಾಡುವಂತ ಸೃಷ್ಟಿ. ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಏನು ಎಡಪಂಥೀಯರೆಲ್ಲ ಸೇರ್ಕೊಂಡಿದ್ದಾರಲ್ಲ, ಅವರು ಯಾರನ್ನ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ. ಈಗ ಭೀಮಾ ಅಂತೇಳಿ ಒಬ್ಬನಿಗೆ ಅನಾಮಿಕನ್ ಕರ್ಕೊಂಡು ಬರಲಿಲ್ವಾ? ಅದು ಕೂಡ ನನಗೆ ಅನುಮಾನ ಇದೆ. ಇದು ಷಡ್ಯಂತ್ರದ ಒಂದು ಭಾಗವಾಗಿ ಆತನನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ಆರೋಪ ಮಾಡುದು. ಇಷ್ಟು ವಸಂತ ಗಿಳಿಯರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ. ಎಸೆನು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಕೈಗೊಳ್ಳಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಪತ್ರಕರ್ತ ವಸಂತ ಗಿಳಿಯಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ದಿನಾಂಕ ಕೂಡ ನಿಗದಿಯಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ವಸಂತ ಗಿಳಿಯಾರ್ ಪತ್ರಕರ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಸಮಾವೇಶವನ್ನು ಮಾಡಲು ನಾವು ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ಧರ್ಮಸ್ಥಳದ ತಲೆಬುರುಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರ ಅಥವಾ SIT ವಿರುದ್ಧ ಸಮಾವೇಶವಲ್ಲ. ಕೇಸ್ ಸಂಬಂಧ ಹೊಸ ಸಾಕ್ಷಿಗಳು ದಿನೇ ದಿನೇ ಹುಟ್ಟಿಕೊಳ್ತಾ ಇದ್ದಾವೆ. ಮುಸುಕುದಾರಿ ಬಾಹುಬಲಿ ಬೆಟ್ಟದವರೆಗೆ ಕೂಡ ಇದೀಗ ಸ್ಥಳವನ್ನ ಗುರುತಿಸ್ತಾ ಇದ್ದಾನೆ. ನಾಳೆ ಅಣ್ಣಪ್ಪ ಬೆಟ್ಟದಲ್ಲೂ ಕೂಡ ಗೆಲು ಹೇಳ್ತಾನೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ ವಸಂತ ಗಿಳಿಯಾರ್. ಹಾಗಾಗಿ ನಾವು ಇದೀಗ ಕೂಡ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ದಿನಾಂಕ ಕೂಡ ನಿಗದಿಯಾಗಿದೆ ಅಂತಕ್ಕಂತಹ ಮಾತನ್ನ ವಸಂತ ಗಿಳಿಯಾರ್ ಹೇಳಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ ಈ ಮುಸುಗುದಾರಿ ಹೇಳಿದಂತಹ ಒಂದು ಜಾಗಗಳಲ್ಲಿ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯ ಒಂದ್ ಕಡೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈ ಒಂದು ಕೇಸಲ್ಲಿ GPR ಕೂಡ ಎಂಟ್ರಿ ಆಗಿರುವಂತದ್ದು. ಈ ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡೋ ನಮ್ಮ ಜೊತೆಗೆ ಪತ್ರಕರ್ತರಾಗಿರುವಂತಹ ವಸಂತ ಗಿಳಿಯಾರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ GPR ಬಂದಿದೆ, ಈ ಮುಸುಗುದಾರಿ ಹೇಳಿದಂತಹ ಜಾಗದಲ್ಲಿ ಹುಡುಕಾಟ ನಡೀತಾ ಇದೆ, ಮುಂದೇನು ಅಂತ? ಈಗ ಅಲ್ಲ, ಮುಂದೇನು ಅಂತೇಳಿ SIT ಅಧಿಕಾರಿಗಳ ಮಾರ್ಗದರ್ಶನ ಹೇಗಿರ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಮುಸುಗಧಾರಿ ವ್ಯಕ್ತಿ ಹೇಳದಲ್ಲೆಲ್ಲ ಅಗಿತಾ ಇದ್ದಾರೆ. ಹತ್ರ ಬಾಹುಬಲಿ ಬೆಟ್ಟಕ್ಕೆ 50 ಮೀಟರ್ ಇರಲು ಬಂದಿದ್ದಾರೆ. ಬಾಹುಬಲಿ ಬೆಟ್ಟ ತನಕ JCB ನುಗ್ಸಿದ್ದಾರೆ. ಇನ್ನು ಅವ್ನು ನಾಳೆ ಅನ್ನಪ್ಪ ಬೆಟ್ಟ ಅಂತಾನೆ, ನಾಡಿದ್ದು ಧರ್ಮಸ್ಥಳ ದೇವಸ್ಥಾನದ ಎದುರಂತಾನೆ, ನಾಡಿದ್ದು ಗರ್ಭಗುಡಿ ಅಂತಾನೆ. ಇವ್ರು ಅಗಿತಾರ? ಇದಕ್ಕೆ ಒಂದು ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಈ ಪ್ರಗತಿ ಕಾಣಿಸ್ತಾ ಇದೆ ನನಗೆ. ತುಂಬಾ ನಾಡಿನ ಬಹಳ ಪ್ರಮುಖರು, ಎಕ್ಸ್ಪರ್ಟ್ಗಳ ಒಪಿನಿಯನ್ ಪ್ರಕಾರ ಆತನನ್ನ ಮಧ್ಯಂತರದಲ್ಲಿ ಒಂದು ತನಿಖೆಗೆ ಒಳಪಡಿಸಬೇಕು. ಅವನು ಹೇಳಿದ 15 ಪಾಯಿಂಟ್ಗಳಾಗಲಿ 16 ಪಾಯಿಂಟ್ಗಳಾಗಲಿ ಯಾವ ಪೂರಕವಾದಂತಹ ಅಂಶಗಳು ಸಿಕ್ಕಲಿಲ್ಲ. ಹಾಗಿದ್ದಾಗ ಅವನು ಇನ್ನೊಂದು 1,000 ಪಾಯಿಂಟ್ಗಳನ್ನು ತೋರಿಸ್ತಾ ಹೋದ್ರೆ ಇವರು ಅಗಿತಾ ಇರೋದ? ಈಗ ನಮ್ಮಲ್ಲೆಲ್ಲ 10 ಅಡಿ ಆಳಕ್ಕೆ ಆಗಿದ್ರೆ ಬಾವಿಯಲ್ಲಿ ನೀರು ಬರ್ತದೆ. ನಮ್ಮಲ್ಲಿ ಇವರು 10 ಅಡಿ ಆಳಕ್ಕೆ ಅಗಿತಾರೆ, 20 ಅಡಿ ಅಗಲಕ್ಕೆ ಅಗಿತಾರೆ ಅಂತ ಹೇಳಿದ್ರೆ ಒಂದೊಂದು ಪಾಯಿಂಟಿಗೆ ಹೆಚ್ಚು ಕಮ್ಮಿ 5 ರಿಂದ 10 ಲಕ್ಷ ವೆಚ್ಚ ಆಗ್ತಾ ಇದೆ. ನೂರಾರು ಜನ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ವಾಹನಗಳು ಅಲ್ಲಿ ಬರ್ತಾ ಇದೆ, ಹೋಗ್ತಾ ಇದೆ. 4 IPS ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರುವಂತದ್ದು ಸರ್ಕಾರ. ಇದೆಲ್ಲ ಒಂದು ದುರ್ವಿನಿಯೋಗ ಆಗ್ತಾ ಇದೆ. ಬಹಳ ಇದು ಹಾಸ್ಯಾಸ್ಪದ ಅನ್ಸುತ್ತೆ ನನಗೆ.
ಈಗ ಮತ್ತೊಂದು ಕಡೆ ಹೊಸ ಹೊಸ ಸಾಕ್ಷಿಗಳು ನಾವು ಸಾಕ್ಷಿ ಹೇಳ್ತಿದ್ದಂತ ಬರ್ತಿದ್ದಾರೆ, ದಿನಕ್ಕೊಬ್ರು ಕೂಡ ಬರ್ತಿರುವಂತದ್ದು. ತಾವು ಹೇಳಿದಾಗಿದೆ ಎಲ್ಲೋ ಷಡ್ಯಂತ್ರಣ ಅಥವಾ ಇದೆಲ್ಲ ನಿಜವಾದಂತ ಸಾಕ್ಷಿಗಳು ಅನ್ಸುತ್ತೆ? ನೋಡಿ ಸರ್, ಈಗ ಸಾಕ್ಷಿ ಅನ್ನೋದು ಈಗ ಯಾರ ಮೇಲೆ ನಾವೊಂದು ಕೇಸನ್ನ ಹಾಕೋದು ಬಹಳ ಸುಲಭ. ಆದ್ರೆ ಅದು ಕೋರ್ಟ್ ಅಲ್ಲಿ ಟ್ರಯಲ್ ಆಗತ್ತೆ, ಆ ನಂತರ ವಿಚಾರಣೆ ಒಳಪಡ್ತದೆ. ಇದು ಸಾಕ್ಷಿ ನಾವಿದೀವಿ ಅಂತ ಹೇಳಿದ ತಕ್ಷಣ ಅದು ನಿಜವ ಸುಳ್ಳ ಅಂತ ನೋಡ್ಬೇಕಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಒಂದು 12-13 ವರ್ಷಗಳ ಕಾಲ ಪತ್ತೆ ಇಲ್ಲದ ಇವರು ಈಗ ಸಾಕ್ಷಿ ಅಂತೇಳಿ ಈ ಹೋರಾಟದ ಸಮಿತಿಯಲ್ಲಿರುವವರೇ ಬರ್ತಾ ಇರುವಂತದ್ದು. ಎಷ್ಟು ದಿನ ಹೋರಾಟ ಮಾಡ್ತೇನೆ ಅಂತೇಳಿ ಹೇಳಿದಂತ ಜಯಂತ್ ತಂಗಚ್ಚನ್ ಎನ್ನುವಂತ ವ್ಯಕ್ತಿ, ಆತನನ್ನು ಪ್ರಶ್ನೆ ಮಾಡಿದ್ರೆ ನನಗೆ ಸಾಕ್ಷಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ನಮ್ಮ ಮೇಲೆ ದೂರನ್ನು ದಾಖಲು ಮಾಡ್ತಾನೆ. ಈ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಹಳ ಧಕ್ಕೆ ಆಗುವಂತ ಪರಿಸ್ಥಿತಿ ಇದೆ. ಈಗ ಸಾಕ್ಷಿ ಇವರೇ ಮಾಡುವಂತ ಸೃಷ್ಟಿ. ಈ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಏನು ಎಡಪಂಥೀಯರೆಲ್ಲ ಸೇರ್ಕೊಂಡಿದ್ದಾರಲ್ಲ, ಅವರು ಯಾರನ್ನ ಬೇಕಾದ್ರೂ ಕ್ರಿಯೇಟ್ ಮಾಡ್ತಾರೆ. ಈಗ ಭೀಮಾ ಅಂತೇಳಿ ಒಬ್ಬನಿಗೆ ಅನಾಮಿಕನ್ ಕರ್ಕೊಂಡು ಬರಲಿಲ್ವಾ? ಅದು ಕೂಡ ನನಗೆ ಅನುಮಾನ ಇದೆ, ಇದು ಷಡ್ಯಂತ್ರದ ಒಂದು ಭಾಗವಾಗಿ ಆತನನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ನಾನು ಆರೋಪ ಮಾಡುದು. ಇಷ್ಟು ವಸಂತ ಗಿಳಿಯರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.